ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಾವು ರಾಮಾಯಣದ ಸರಣಿ ಚಿಂತನೆಯಲ್ಲಿದ್ದೇವೆ. ಹಿಂದಿನ ಬಾರಿ ಸಂಚಿಕೆಯಲ್ಲಿ ನಾವು ಕೋಪಗ್ರಹದೊಳಗೆ ಕೈಕೇಯಿ ಪ್ರವೇಶ ಮಾಡಿದ್ದಾಳೆ. ಮಂಥರೆ ಸಾಕಷ್ಟು ದುರ್ಬೋಧನೆಯನ್ನೆಲ್ಲ ಮಾಡಿ ಕಳುಹಿಸಿದ್ದಾಳೆ ಕೈಕೇಯಿಗೆ. ದಶರಥ ಮಹಾರಾಜ ತನ್ನ ಪ್ರಿಯ ರಾಣಿ ಎಲ್ಲಿದ್ದಾಳೆ ಅಂತ ಹುಡುಕುತ್ತಾ ಬಂದಂಥವನಿಗೆ ಕೋಪಗ್ರಹದಲ್ಲಿ ಕೈಕೇಯಿ ಇರುವಂಥದ್ದು ಗೊತ್ತಾಗಿದೆ. ಬಂದು ಕೈಕೇಯಿಯ ಬಳಿಯಲ್ಲಿ ಏನಾಯಿತು, ಯಾರು ನಿನ್ನ ಮನಸ್ಸನ್ನು ನೋಯಿಸಿದರು ಅಂತ ಕೇಳುವಂಥದ್ದು. ಆವಾಗ ಕೈಕೇಯಿ, ನನಗೆ ಹಿಂದೆ ನೀವು 2 ವರಗಳನ್ನು ಕೊಟ್ಟಿದ್ರಿ ದೇವಾಸುರ ಸಂಗ್ರಾಮದ ಸಂದರ್ಭದಲ್ಲಿ. ಆ 2 ವರಗಳನ್ನು ಇವಾಗ ನಾನು ಕೇಳ್ತೇನೆ, ನೀವು ಕೊಡಬೇಕು ಅಂತ ಕೈಕೇಯಿ ಹೇಳುವಂತಹ ಸಂದರ್ಭ. ಇಲ್ಲಿವರೆಗೆ ನಾವು ಚಿಂತನೆಯನ್ನು ನಡೆಸಿದ್ದೇವೆ. ಕೈಕೇಯಿ ದಶರಥ ಮಹಾರಾಜನಲ್ಲಿ ಕೇಳ್ತಾಳೆ, ಇವಾಗ 2 ವರ ಅಂದೇ ನೀವು ನನಗೆ ಕೊಟ್ಟಿದ್ರಿ, ಆದರೆ ಸಮಯ ಬಂದಾಗ ನಾನು ಕೇಳ್ತೇನೆ ಅಂತ ಹೇಳಿದ್ದೆ, ಅದನ್ನು ಈಗ ನಾನು ಕೇಳ್ತಾ ಇದ್ದೇನೆ. ಏನು ಆ 2 ವರ ಅಂದರೆ, ಮೊದಲನೆಯ ವರ ಏನು ಅಂದರೆ ರಾಮನಿಗೆ 14 ವರ್ಷ ವನವಾಸ ಆಗಬೇಕು. 2ನೇ ವರ ನನ್ನ ಮಗನಾದಂತಹ ಭರತನಿಗೆ ಅಯೋಧ್ಯೆಯ ಪಟ್ಟಾಭಿಷೇಕ ಆಗಬೇಕು ಅಂತ ಹೇಳುವಂತಹ 2 ವರಗಳನ್ನು ಕೇಳುತ್ತಾಳೆ. ದಶರಥನಿಗಾದರೂ ದಿಗ್ಭ್ರಮೆಯಾಗಿ ಹೋಗ್ತದೆ. ನಾಳೆ ಮುಂಜಾನೆ ಪುಷ್ಯ ನಕ್ಷತ್ರದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತ ಅಯೋಧ್ಯೆಯಲ್ಲೆಲ್ಲ ಡಂಗುರ ಸಾರಿಯಾಗಿದೆ. ಇಡೀ ಅಯೋಧ್ಯೆಯ ಸಮಸ್ತ ಪ್ರಜಾಜನರು ಕೂಡ ರಾಮನ ಆ ಪಟ್ಟಾಭಿಷೇಕದ ಮಹೋತ್ಸವವನ್ನು ಆಚರಿಸಬೇಕು ಅಂತ ಉತ್ಸುಕರಾಗಿದ್ದಾರೆ. ಮನೆ ಮನೆಯಲ್ಲಿ ಹಬ್ಬದ ಅಡುಗೆಗಳು ನಡೀತಾ ಉಂಟು, ಸಂಭ್ರಮ ಸಡಗರ. ರಾಮನೂ ಕೂಡ ವೃತದ ದೀಕ್ಷೆಯಲ್ಲಿದ್ದಾನೆ, ವ್ರತ ಕೈಗೊಂಡಿದ್ದಾನೆ. ಮರುದಿನ ಪಟ್ಟಾಭಿಷೇಕ, ಅದಕ್ಕಾಗಿ ಸಕಲ ಸಿದ್ಧತೆ, ಎಲ್ಲ ಕಡೆಯಲ್ಲಿ ಸಂತೋಷ. ಈಗ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾತು ಅಂತ ಹೇಳಿದರೆ ಏನು ಮಾಡುವುದು? ದ್ವಾಪರ ಯುಗದ ಆ ಒಂದು ಸಂದರ್ಭ ಹೇಗಿತ್ತು ಅಂತ ಹೇಳಿದರೆ, ದ್ವಾಪರ ಯುಗದಲ್ಲಿ ಕೊಟ್ಟ ಮಾತಿಗೆ ಎಲ್ಲರೂ ಕೂಡ ಬದ್ಧರಾಗಿರ್ತಿದ್ರು. ಆಗಿನ ಕಾಲಕ್ಕೆ ಮನುಸ್ಮೃತಿ ಮತ್ತು ಯಾಜ್ಞವಲ್ಕ್ಯ ಸ್ಮೃತಿಗಳಲ್ಲಿ ಏನು ಹೇಳ್ತಿದ್ರು ಅದನ್ನೇ ಆಧಾರವಾಗಿಟ್ಟುಕೊಂಡು ಜೀವನ ಮಾಡ್ತಿದ್ದಂತಹ ಕಾಲ ತ್ರೇತಾಯುಗದಲ್ಲಿ. ಮಾತು ತಪ್ಪುವುದು ಅಂತೆಲ್ಲ ಇಲ್ಲವೇ ಇಲ್ಲ ಆಗ. ಹಾಗಾಗಿ ಈಗ ಆ ಕೊಟ್ಟ ಮಾತನ್ನು ನೆರವೇರಿಸಲೇಬೇಕಾದಂತಹ ಅನಿವಾರ್ಯತೆ ದಶರಥನಿಗೆ. ಆದರೂ ಕೂಡ ಪರಿಪರಿಯಾಗಿ ಕೈಕೇಯಿಯಲ್ಲಿ ಬೇಡಿಕೊಳ್ತಾನೆ, ಈಗ ನೀನು ರಾಮನಿಗೆ ವನವಾಸ ಅಂತ ಹೇಳಿದರೆ ಅದನ್ನು ಹೇಗೆ ನಾನು ಹೋಗಿ ರಾಮನ ಬಳಿಯಲ್ಲಿ ಹೇಳಲಿ? ಅವನಲ್ಲಿ ಯಾವ ತಪ್ಪನ್ನು ನೀನು ಕಂಡೆ? ನೀನೇನಾದರೂ ನನ್ನ ಬಳಿ ತಮಾಷೆ ಮಾಡ್ತಾ ಇದ್ದೀಯೋ ಅಂತ ಮತ್ತೆ ಮತ್ತೆ ಕೇಳ್ತಾ ಇದ್ದಾನೆ. ಆದರೆ ಕೈಕೇಯಿ ಇಲ್ಲ, ಹಿಡಿದ ಒಂದೇ ಹಠ, ಯಾವುದೇ ತಮಾಷೆ ಅಲ್ಲ, ನಿಜವಾಗಿಯೂ ರಾಮ ವನವಾಸಕ್ಕೆ ಹೋಗಲೇಬೇಕು. ನೀನು ಯಾವ ದೋಷ ಕಂಡಿ ರಾಮನಲ್ಲಿ? ನಿನ್ನ ಮಗ ಭರತನಿಗಿಂತ ಹೆಚ್ಚು ನಿನ್ನನ್ನು ಪ್ರೀತಿ ಮಾಡ್ತಿದ್ದದ್ದು ಶ್ರೀರಾಮಚಂದ್ರ. ಅವನು ಏನು ಅನ್ಯಾಯವನ್ನು ಮಾಡಿದ್ದ ನೀನು ಅಂತ ಪರಿಯಾಗಿ ಕೇಳಿಕೊಳ್ತಾನೆ. ಯಾಕಾಗಿ? ಆದರೆ ಕೈಕೇಯಿ ದೃಢ ನಿಶ್ಚಯವನ್ನು ಮಾಡಿದ್ದಾಳೆ. ಕೊನೆಗೆ ದಶರಥ ಹೋಗಿ ಕೈಕೇಯಿಯ ಪಾದವನ್ನು ಹಿಡ್ಕೊಂಡು ಬಿರುತ್ತಾನೆ. ನನಗಿಂಥ ಕಷ್ಟವನ್ನು ಕೊಡಬೇಡ, ರಾಮನನ್ನು ಅಗಲಿ ನಾನು ಇರಲಾರೆ, ನೀವು ಯಾರೂ ಇರಲಾರಿರಿ, ಯಾಕಾಗಿ ಈಗ ಇಂತಹ ಚಿಂತನೆ ಅಂತ. ಆದರೆ ಕೇಳುವುದಿಲ್ಲ. ಕೊನೆಗೆ ರಾಮನಿಗೆ ಹೇಳಿ ಕಳುಹಿಸಬೇಕಾಗ್ತದೆ. ಬೆಳಗಾಗುತ್ತದೆ. ಇನ್ನೇನು ಆ ರಾತ್ರಿ ಬಂದಿದ್ದಾನೆ ಕೈಕೇಯಿಯ ಬಳಿಯಲ್ಲಿ. ಇಡೀ ರಾತ್ರಿ ವಿಲಾಪ ಮಾಡಿದ್ದಾನೆ, ಅವಳ ಮನ ಒಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆಗ್ತಾ ಇದೆ. ಆವಾಗ ದಶರಥ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆ ನಿಶಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾನಂತೆ, ಈ ರಾತ್ರಿ ಕಳೆಯುವುದೇ ಬೇಡ, ನಾನು ರಾಮನ ಬಳಿಯಲ್ಲಿ ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ, ನೀನು ಕಾಡಿಗೆ ಹೋಗಬೇಕು ಅಂತ. ನಾಳೆಯ ಪಟ್ಟಾಭಿಷೇಕದ ಸಿದ್ಧತೆಯಲ್ಲಿ ಸಂತೋಷವಾಗಿದ್ದಂತಹ ರಾಮನಲ್ಲಿ ಈ ಮಾತನ್ನು ಹೇಗೆ ಹೇಳಲಿ ಅಂತ ದುಃಖಿಸ್ತಾ ಆಗಾಗ ತಾನು ಮೂರ್ಛಿತನಾಗ್ತಾನೆ, ಮತ್ತೆ ಮೂರ್ಛೆಯನ್ನು ಪಡ್ಕೊಳ್ತಾನೆ. ಹೀಗೆ ಅಂತೂ ಇಂತೂ ಬೆಳಗಾಗುತ್ತದೆ. ಒಂದಿ ಮಾಗಧರೆಲ್ಲರೂ ಬರ್ತಾರೆ, ಮಂತ್ರಿಗಳು ಬರ್ತಾರೆ, ಸ್ತುತಿ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ ರಾಜನನ್ನು ಎಬ್ಬಿಸ್ಲಿಕ್ಕೆ. ಆದರೆ ರಾಜ ಮಲಗಿಯೇ ಇಲ್ಲ, ದುಃಖತಪ್ತನಾಗಿದ್ದಾನೆ. ಸುಮಂತ್ರ ಬರ್ತಾನೆ. ಆವಾಗ ಸುಮಂತ್ರನ ಬಳಿಯಲ್ಲಿ ದಶರಥ ಹೇಳಿ ಕಳುಹಿಸ್ತಾನೆ, ನಿತ್ಯ ದಶರಥ ಹೇಗಿದ್ದಾನೋ ಆ ರೀತಿ ಚರ್ಯೆ ಇಲ್ಲ ಅಂತ ಸುಮಂತ್ರ ಗಮನಿಸ್ತಾನೆ. ಏನೋ ಆಗಿದೆ, ಅಲ್ಲದೆ ಕೋಪಗ್ರಹದಲ್ಲಿ ಬೇರೆ ಇದ್ದಾನೆ. ರಾಣಿ ನೋಡಿದರೆ ಕೂದಲೆಲ್ಲ ಚೆಲ್ಲಿಕೊಂಡು ದುಃಖದಿಂದ ಸಿಟ್ಟಿನಿಂದ ರಾಣಿಯೂ ಇದ್ದಾಳೆ. ಏನಾಗಿದೆ ಅಂತ ಗೊತ್ತಾಗುವುದಿಲ್ಲ. ರಾಮನಿಗೆ ಹೇಳಿ ಕಳುಹಿಸು ಅಂತ ಒಂದೇ ದಶರಥನದು. ಆ ಹೊತ್ತಿಗೆ ವಸಿಷ್ಠರೂ ಬರ್ತಾರೆ, ಅವಸರ ಪಡಿಸ್ತಾರೆ. ಇನ್ನೇನು ಪಟ್ಟಾಭಿಷೇಕದ ಆ ಸಮಯ ಹತ್ತಿರ ಬರ್ತಾ ಇದೆ, ಆದಷ್ಟು ಬೇಗ ಸಿದ್ಧರಾಗಿ ಬರಬೇಕು ಅಂತ ರಾಮನಿಗೆ ಹೇಳಿ ಕಳಿಸಲಾಗ್ತದೆ. ರಾಮ ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾನೆ. ಸೀತೆಯ ಜೊತೆಯಲ್ಲಿ ಅನೇಕ ಕಲಾಪಗಳನ್ನು ಮಾಡ್ತಾ ಇದ್ದಾನೆ. ಇನ್ನೇನು ಸ್ವಲ್ಪವೇ ಹೊತ್ತಿರುವಂಥದ್ದು ಪಟ್ಟಾಭಿಷೇಕಕ್ಕೆ. ಆ ಕಾರ್ಯಗಳೆಲ್ಲ ಈಗಾಗಲೇ ಆರಂಭ ಆಗಿದೆ. ಅದರಲ್ಲೆಲ್ಲ ಮಗ್ನರಾಗಿದ್ದಾರೆ ರಾಮ ಸೀತೆಯರು.
ಆ ಹೊತ್ತಿಗೆ ದಶರಥ ಮಹಾರಾಜ ಕರೀತಿದ್ದಾನೆ. ಆವಾಗ ಸೀತೆಯ ಬಳಿಯಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ, ಆದಷ್ಟು ಶೀಘ್ರವಾಗಿ ಹೋಗಿ ತಂದೆಯವರು ಏನಾದರೂ ರಾಜಧರ್ಮದ ಬಗ್ಗೆ ನನಗೆ ವಿವರಿಸುವುದಿರ್ಬೋದು, ಹೋಗಿ ಮಹಾರಾಜರನ್ನು ಕಂಡು ಬರ್ತೇನೆ ಅಂತ ರಾಮ ಸೀತೆಯ ಬಳಿಯಿಂದ ದಶರಥನ ಭವನಕ್ಕೆ ತಾನು ಹೋಗ್ತಾನೆ. ದಾರಿಯುದ್ದಕ್ಕೂ ರಾಮನನ್ನು ನೋಡಿದಂತಹ ಆ ಪ್ರಜಾಜನಗಳೆಲ್ಲ ಹೊಗಳುವಂಥದ್ದು, ಅವನನ್ನು ನೋಡಿ ಕೊಂಡಾಡುವಂಥದ್ದು, ಇದನ್ನೆಲ್ಲ ಕೇಳ್ತಾ ಕೇಳ್ತಾ ರಾಮ ತೆರಳುತ್ತಾನೆ ದಶರಥನ ಆ ಭವನಕ್ಕೆ. ಅಲ್ಲಿ ತೆರಳುವಾಗ ಕೈಕೇಯಿಯ ಜೊತೆಯಲ್ಲಿ, ಕೈಕೇಯಿಯ ಅಂತಃಪುರದಲ್ಲಿದ್ದಾನೆ ದಶರಥ ರಾಜ ಅಂತ ಹೇಳುವಂಥದ್ದು ಗೊತ್ತಾಯಿತು. ಹೋಗಿ ನೋಡಿದರೆ ದಶರಥನ ಪರಿಸ್ಥಿತಿಯನ್ನು ನೋಡಿದ ತಕ್ಷಣ ರಾಮಚಂದ್ರ ಸ್ವಾಮಿಗೆ ಗೊತ್ತಾಗ್ತದೆ, ಏನೋ ಆಗಿದೆ ಇಲ್ಲಿ, ಯಾಕಾಗಿ ಈ ರೀತಿ ಇದ್ದಾರೆ ನನ್ನ ತಂದೆಯವರು, ಯಾವತ್ತೂ ಈ ರೂಪವನ್ನು ನಾನು ನೋಡಿಲ್ಲ, ಏನು ಚಿಂತನೆ ಅಂತ ಆಲೋಚನೆ ಮಾಡಿ ಏನಾಯಿತು ಅಂತ ಕೇಳಬೇಕಿದ್ರೆ ದಶರಥ ಮಹಾರಾಜ ಎದ್ದು ನಿಲ್ಲಿಕ್ಕೆ ನೋಡ್ತಾನೆ. ನೋಡಬೇಕಾದ್ರೆ ಎದ್ದು ನಿಲ್ಲಿಕ್ಕಾಗದೆ ಅಲ್ಲಿ ದೊಪ್ಪನೆ ಬಿದ್ದು ಮೂರ್ಛಿತನಾಗುತ್ತಾನೆ. ಏನಾಯ್ತಮ್ಮ ಅಂತ ತಾಯಿ ಹತ್ರ ಕೇಳುವಾಗ ನಿರ್ದಯಳಾಗಿ ಕೈಕೇಯಿ ಹೇಳ್ತಾಳೆ, 2 ವರಗಳನ್ನು ಕೇಳಿದ್ದೆ, ಈಗ ಆ ವರಗಳನ್ನು ತಪ್ಪಾಗದ ರೀತಿಯಲ್ಲಿ ತಂದೆ ಕೊಟ್ಟಂತಹ ಆ ನನಗೆ 2 ವರಗಳನ್ನು ಕೊಟ್ಟಿದ್ದಾರೆ, ಅದನ್ನು ಪೂರ್ಣ ಮಾಡುವಂತಹ ಜವಾಬ್ದಾರಿ ನಿನ್ನ ಮೇಲೆ, ಈಗ ನೀನು ಆ ಮಾತನ್ನು ಉಳಿಸಿಕೊಡಬೇಕು, ಏನು ಮಾಡಬೇಕು ಅಂತ ರಾಮ. ಆವಾಗ ಕೈಕೇಯಿ ಹೇಳ್ತಾಳೆ, ಈ ರೀತಿ 2 ವರಗಳು, ಒಂದು ನೀನು 14 ವರ್ಷ ವನವಾಸಕ್ಕೆ ಹೋಗಬೇಕು, ನನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಯ್ಯೋ ಇಷ್ಟೇಯ ಅಂತ ಹೇಳಿಬಿಡ್ತಾನೆ ರಾಮಚಂದ್ರ. ಇಷ್ಟೇಯ, ಇದಕ್ಕಾಗಿ ತಂದೆಯವರು ಈ ರೀತಿ ದುಃಖಿಸುವುದೋ, ಈ ರೀತಿ ವ್ಯಥೆ ಪಡುವುದೋ, ಯಾಕಾಗಿ? ಯಾವಾಗ ನೀನು ಹೇಳ್ತೀಯೋ ಆವಾಗ ನಾನು ವನಕ್ಕೆ ಹೋಗ್ಲಿಕ್ಕೆ ಸಿದ್ಧ, ಈಗಲೇ ಹೊರಡು ಅಂತ ಹೇಳ್ತಾಳೆ ಅವಳು. ಆ ಪಟ್ಟಾಭಿಷೇಕದ ಸಕಲ ಸಿದ್ಧತೆಗಳನ್ನು ನಿಲ್ಲಿಸಲಾಗುತ್ತದೆ, ನೀನು ಈಗಲೇ ವನಗಮನ ಮಾಡಬೇಕು. ಎಷ್ಟು ವರ್ಷ? 14 ವರ್ಷ ಅಂತ. ಮುಖದಲ್ಲಿ ಒಂದಿಷ್ಟು ವಿಕಾರ ಅಂತ ಹೇಳುವಂಥದ್ದಿಲ್ಲ ರಾಮಚಂದ್ರನಲ್ಲಿ. ಯಾವಾಗ ಕೈಕೇಯಿ ಹೇಳಿದ್ಲೋ ಆ ಕ್ಷಣಕ್ಕೆ ತಾನು ತೀರ್ಮಾನ ಮಾಡ್ತಾನೆ. ತಂದೆ ಮೂರ್ಛೆಯಿಂದ ಎಚ್ಚೆತ್ತುಕೊಳ್ತಾನೆ, ದಶರಥ ಮಹಾರಾಜನಿಗೆ ಸಮಾಧಾನ ಪಡಿಸ್ತಾನೆ, ದುಃಖಿಸಬೇಡ, ನನ್ನಕ್ಕಿಂತ ಚೆನ್ನಾಗಿ ಭರತ ಅಯೋಧ್ಯೆಯನ್ನು ನೋಡಿಕೊಳ್ತಾನೆ, ನಿಮ್ಮನ್ನೂ ನೋಡಿಕೊಳ್ತಾನೆ, ತಾಯಿಯನ್ನು ನಿಂದಿಸಬೇಡ, ನಾನು ಹೋಗಿ ಬರ್ತೇನೆ ವನಕ್ಕೆ ಅಂತ ತಂದೆಯ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಟಂತಹ ಶ್ರೀರಾಮಚಂದ್ರ ಹೊರಗಡೆ ಲಕ್ಷ್ಮಣ ಇದೆಲ್ಲವನ್ನು ಕೇಳಿಸಿಕೊಳ್ತಾ ಇದ್ದಾನೆ. ಲಕ್ಷ್ಮಣನಿಗೆ ಒಂದು ರೀತಿಯ ಕ್ರೋಧ, ಆದರೆ ಮಾತಾಡುವಂತಿಲ್ಲ. ರಾಮ ದೃಢ ನಿಶ್ಚಯ ಮಾಡಿದ್ದಾನೆ ವನಗಮನ ಹೋಗುವುದೇ ಅಂತ. ಯಾಕೆಂದರೆ ತಂದೆ ತಾಯಿಗೆ ಕೊಟ್ಟಂತಹ ಮಾತು, ಅದನ್ನು ಪೂರ್ಣ ಮಾಡುವ ಜವಾಬ್ದಾರಿ ಈಗ ನನ್ನ ಮೇಲೆ. ಇದನ್ನೆಲ್ಲ ನಾವು ಗಮನಿಸಬೇಕು. ಒಂದಷ್ಟು ವಿಕಾರಕ್ಕೊಳಪಡದೆ, ಹೌದಪ್ಪ ನೀನು ಅಮ್ಮನಿಗೆ ಮಾತು ಕೊಟ್ಟಿಯಾ ಅಂತ ಹೇಳುವಂತಹ ಒಂದು ಮಾತನ್ನೂ ಕೇಳದೆ ತಾಯಿ ಹೇಳಿದಾಕ್ಷಣ ತೀರ್ಮಾನ ಮಾಡಿ ಹೊರಟೇ ಬಿಟ್ಟ ಅಲ್ಲ ಶ್ರೀರಾಮಚಂದ್ರ. ತಾನು ಬಂದವನು ಕೌಸಲ್ಯ ಬಳಿಗೆ ಬರ್ತಾನೆ. ತಾಯಿ ಕೌಸಲ್ಯ ಬಳಿಯಲ್ಲಿ ಬಂದು ಆಕೆಯೂ ಕೂಡ ಮಗನಿಗೆ ಇನ್ನೇನು ಪಟ್ಟಾಭಿಷೇಕ ಅಂತ ಹೇಳಿ ಸಂಭ್ರಮದಿಂದ ತಾನು ಅನೇಕ ದಾನಗಳನ್ನು ಮಾಡ್ತಾ ಇದ್ದಾಳೆ, ಯಜ್ಞಗಳನ್ನು ಮಾಡ್ತಾಳೆ, ಯಾಗಗಳನ್ನು ಮಾಡ್ತಾ ಇದ್ದಾಳೆ. ಅಲ್ಲಿ ಬಂದಂತಹ ಶ್ರೀರಾಮಚಂದ್ರ ತಾಯಿಯ ಬಳಿಯಲ್ಲಿ ಹೇಳ್ತಾನೆ, ಅಮ್ಮ ಇದನ್ನೆಲ್ಲ ಮಾಡು, ಆದರೆ ಇವಾಗ ನಾನು ವನಕ್ಕೆ ಹೋಗಬೇಕಾಗಿದೆ 14 ವರ್ಷ, ಆಮೇಲೆ ನಾನು ಬಂದು ನಿನ್ನನ್ನು ಭೇಟಿಯಾಗುವಂಥದ್ದು. ಯಾಕೆ ವನಗಮನ ಅಂತ ಕೇಳ್ತಾಳೆ ಅವಳು. ಇಲ್ಲ, ತಂದೆಯವರು ತಾಯಿಗೆ ಈ ರೀತಿಯಾಗಿ ಮಾತು ಕೊಟ್ಟಿದ್ರು, ವರಗಳನ್ನು ಕೊಟ್ಟಿದ್ರು, ಅದನ್ನು ಪೂರ್ಣ ಮಾಡುವಂತಹ ಜವಾಬ್ದಾರಿ ನನ್ನ ಮೇಲೆ ಅಂತ. ಆವಾಗ ಕೌಸಲ್ಯ ರೋಧಿಸುವಂತಹ ಪರಿ, ನಿನ್ನ ತಂದೆ ಆ ತಾಯಿಯ ಒಂದು ವ್ಯಾಮೋಹದಿಂದಾಗಿ ಈ ರೀತಿಯಾಗಿ ನಿನ್ನ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಿದ್ದಾರೆ, ನೀನು ಮಾಡಬೇಕು ಅಂತಿಲ್ಲ, ನೀನು ವನಕ್ಕೆ ಹೋಗಬೇಡ, ನಿನಗೆ ತಂದೆಯ ಆಜ್ಞೆಯನ್ನು ಪರಿಪಾಲಿಸಬೇಕು ಅಂತ ಒಂದೇ ಇರುವಂಥದ್ದ, ನಾನು ತಾಯಿ, ನಾನು ಹೇಳುವುದನ್ನು ಕೇಳು, ನೀನು ಹೋಗಬೇಡ ಅಂತ ತಾಯಿಯಾಗಿ ನಾನು ಆಜ್ಞೆ ಮಾಡ್ತೇನೆ, ನೀನು ಏನು ಮಾಡ್ತೀ, ನೀನು ಹೋಗಬೇಡ ಅಂತ ಮತ್ತೆ ತಾಯಿ. ಆವಾಗ ಅವಳನ್ನು ಸಮಾಧಾನಪಡಿಸಿ ಶ್ರೀರಾಮಚಂದ್ರ ಹೇಳ್ತಾನೆ, ಇಲ್ಲಮ್ಮ ನಾನು ಹೋಗಲೇಬೇಕು, ನೀನು ನನ್ನ ಅಮ್ಮ ಇರಬಹುದು, ಆದರೆ ನೀನು ಅಯೋಧ್ಯೆಯ ಪ್ರಜೆ, ಈಗಾಗಲೇ ರಾಜಾಜ್ಞೆ ಆಗಿದೆ, ವನಗಮನ ಆಗಬೇಕು, ನಾನು ವನವಾಸಕ್ಕೆ ಹೋಗಬೇಕು ಅಂತ ನಾನು ಹೋಗ್ತಾ ಇದ್ದೇನೆ ಅಂತ ತಾಯಿಗೆ ನಮಸ್ಕಾರ ಮಾಡ್ತಾನೆ. ನನ್ನನ್ನು ಹರಸಿ ಕಳುಹಿಸು ಅಂತ ಅವಳಲ್ಲಿ ಬೇಡಿಕೊಳ್ತಾನೆ. ಪ್ರದಕ್ಷಿಣೆ ಮಾಡ್ತಾನೆ. ಪರಸ್ಪರ ಒಬ್ಬರಿಗೊಬ್ಬರು ಅಪ್ಪಿಕೊಳ್ತಾರೆ, ಕಣ್ಣೀರು ಹಾಕ್ತಾರೆ. ಮತ್ತೆ ತಾಯಿಗೆ ನಮಸ್ಕರಿಸ್ತಾ ಆಕೆಯಿಂದ ಬೀಳ್ಕೊಟ್ಟಂತಹ ಶ್ರೀರಾಮಚಂದ್ರ ನೇರವಾಗಿ ಬರುವಂಥದ್ದು ಸೀತಾದೇವಿಯ ಅಂತಃಪುರಕ್ಕೆ, ತನ್ನ ಅಂತಃಪುರಕ್ಕೆ ಬಂದಿದ್ದಾನೆ. ಸೀತೆ ಅಲ್ಲಿ ಇನ್ನೂ ರಾಮನಿಗಾಗಿ ಕಾಯ್ತಾ ಇದ್ದಾಳೆ. ಅಲ್ಲಿ ಬಂದು ಸೀತೆಯ ಬಳಿಯಲ್ಲಿ ಹೇಳುವಂಥದ್ದು, ಈ ಎಲ್ಲ ಯಜ್ಞ ಯಾಗಗಳೇನುಂಟು, ಈ ಏನೆಲ್ಲ ಕರ್ತವ್ಯಗಳನ್ನು ನಾವು ಇಷ್ಟು ಹೊತ್ತು ಮಾಡ್ತಾ ಇದ್ದೇವಲ್ಲ ಅಭಿಷೇಕಕ್ಕಾಗಿ, ಇದೆಲ್ಲವನ್ನೂ ನಿಲ್ಲಿಸಲಾಗ್ತದೆ, ನಾನು ವನಕ್ಕೆ ಹೋಗಬೇಕು 14 ವರ್ಷ ಅಂತ. ಹೌದು, ರಾಮ ವಿಕಾರಕ್ಕೊಳಪಡಲಿಲ್ಲ, ಸರಿ ನಾವು ಒಪ್ಪುವ, ಆದರೆ ಸೀತೆಯೂ ಕೂಡ ಒಂದಿಷ್ಟು ಪ್ರಶ್ನೆ ಮಾಡಲಿಲ್ಲ. ನಿಮಗೆ
ಯಾಕೆ ವನವಾಸ, ಯಾಕೆ ರಾಜ್ಯಾಭಿಷೇಕ ಇಲ್ಲ, ಭರತನಿಗೆ ಬೇಕಿದ್ರೆ ರಾಜ್ಯ ಕೊಡಲಿ, ಆದರೆ ನಾವು ಯಾಕೆ ವನಕ್ಕೆ ಹೋಗಬೇಕು, ನೀವು ಯಾಕೆ ಹೋಗಬೇಕು, ಈ ಯಾವ ಮಾತನ್ನು ಆಡದೆ ಸೀತೆಯದ್ದೊಂದೇ, ನೀವು ವನಕ್ಕೆ ಹೋಗ್ತೀರಿ ಅಂತ ಆದರೆ ನಾನೂ ಬರ್ತೇನೆ ಅಂತ. ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಶ್ರೀರಾಮಚಂದ್ರ. ಆದರೆ ಸೀತೆ ಕೇಳುವುದೇ ಇಲ್ಲ. ನನಗೆ ಬಾಲ್ಯದಿಂದಲೇ ನನ್ನ ಆ ತಾಯಿ ಮನೆಯಲ್ಲಿ ಅನೇಕರು ಹೇಳ್ತಿದ್ರು ಋಷಿ ಮುನಿಗಳು, ಏನಂದರೆ ಇವಳ ಈ ಭಾಗ್ಯದಲ್ಲಿಯೇ ವನವಾಸ ಅಂತ ಹೇಳುವಂಥದ್ದು ಬರೆದಿದೆ, ಹಾಗಾಗಿ ಇವಳಿಗೆ ವನವಾಸ ಅಂತ ಹೇಳುವಂಥದ್ದು ಪ್ರಾಪ್ತವಾಗ್ತದೆ ಅಂತ ನನಗೆ ಬಾಲ್ಯದಲ್ಲೇ ಗೊತ್ತಿತ್ತು, ನೀವು ಹೊರಟ್ರೆ ನಾನೂ ಬರ್ತೇನೆ ಜೊತೆಯಾಗಿ ಅಂತ ಒಂದೇ ಹಠ ಹಿಡಿದು ಸೀತೆ ತಾನೂ ಕೂಡ ವನಗಮನಕ್ಕೆ ತೀರ್ಮಾನವನ್ನು ಮಾಡ್ತಾಳೆ. ಈ ಹೊತ್ತಿಗೆ ಇದನ್ನೆಲ್ಲವನ್ನು ಕೇಳ್ತಾ ಇದ್ದಂತಹ ಲಕ್ಷ್ಮಣ ಹೊರಗಡೆ ಅಲ್ಲೇ ಬಾಗಿಲ ಬದಿಯಲ್ಲಿ ಹೊರಗಡೆ ಇದ್ದಾನೆ. ತಾನು ಬರ್ತಾನೆ. ಬಂದವನೇ ರಾಮ ಸೀತೆಯರ ಬಳಿಯಲ್ಲಿ ಹೇಳ್ತಾನೆ, ನೀವಿಬ್ಬರೇ ಹೋಗುವುದು ಆಗದು, ನಾನೂ ಜೊತೆಯಲ್ಲಿ ಬರ್ತೇನೆ, ನಾನು ವನಕ್ಕೆ. ಯಾಕೆ? ರಾಮನ ಬಹಿರ್ಪ್ರಾಣ ಅಂತ ಹೇಳಿರುವಂಥವನು ಲಕ್ಷ್ಮಣ. ರಾಮನಿಲ್ಲದೆ ಒಂದು ಕ್ಷಣವೂ ಲಕ್ಷ್ಮಣ ಇರಲಾರ. ನೀನು ಎಲ್ಲಿ ರಾಮನಿದ್ದಾನೋ ಅಲ್ಲೇ ಲಕ್ಷ್ಮಣ, ಹಾಗೆ ನೀನು ವನಕ್ಕೆ ಹೋದಿ ಅಂತಾದರೆ ನಾನೂ ಬರ್ತೇನೆ ಅಂತ ಪರಿಯಾಗಿ ಅವನ ಮನವೊಲಿಸಲಿಕ್ಕೆ ನೋಡ್ತಾನೆ ಶ್ರೀರಾಮಚಂದ್ರ. ಸೀತೆಯದ್ದೂ ಜೊತೆಯಲ್ಲಿ ಲಕ್ಷ್ಮಣನದ್ದು, ಆದರೆ ಕೇಳುವ ಮನಸ್ಥಿತಿಯಲ್ಲಿ ಇಬ್ಬರೂ ಇಲ್ಲ. ರಾಮ ಎಲ್ಲಿ ಹೋಗ್ತಾನೋ ಅಲ್ಲಿ ನಾವು ಅಂತ. ಕೊಡೆಗೆ ಲಕ್ಷ್ಮಣನೂ ಹೊರಡುವುದು ಅಂತ ತೀರ್ಮಾನವಾಗ್ತದೆ. ರಾಮ, ಸೀತೆ, ಲಕ್ಷ್ಮಣರು ವನಕ್ಕೆ ಹೊರಡಲು ಸನ್ನದ್ಧರಾಗ್ತಾರೆ, ಬರ್ತಾರೆ. ಮತ್ತೆ ದಶರಥನಿಗೆ ವಂದಿಸ್ತಾರೆ. ದಶರಥನ ಮುಂದೆ ಕೈಕೇಯಿ ಇದ್ದಾಳೆ, ಆಕೆಗೂ ನಮಿಸ್ತಾರೆ. ಒಂದು ಬಿರು ನುಡಿಗಳನ್ನು ಕೈಕೇಯಿಯ ಬಗ್ಗೆ ಯಾರೂ ಆಡುವುದಿಲ್ಲ. ಲಕ್ಷ್ಮಣ ಮಾತ್ರ ಕ್ರೋಧವಶನಾಗಿ ಮಾತಾಡ್ತಾನೆ. ತಂದೆ ಹೇಳಿದ ಮಾತ್ರಕ್ಕೆ ನೀನು ಯಾಕೆ ಹೋಗಬೇಕು? ರಾಮನಲ್ಲಿ ಹೇಳುವಂಥದ್ದು, ನಾನು ತಂದೆಯಾಗಲಿ ಯಾರೇ ಆಗಲಿ ಏನು ತಪ್ಪು ಮಾಡಿದೆ ಅಂತ ಹೇಳುವಂಥ ಆ ಪ್ರಶ್ನೆಯನ್ನು ನಾನು ಹೋಗಿ ಕೇಳ್ತೇನೆ. ಆ ಹೆಂಗಸಿನ ಮೋಹಪಾಶಕ್ಕೆ ಬಿದ್ದು ಈ ರಾಮನಂತಹ ಅವನನ್ನು ಕಾಡಿಗೆ ಕಳುಹಿಸುವಂಥ ಆಲೋಚನೆ ಮಾಡ್ತಾ ಇದ್ದಾನೆ ದಶರಥ ಮಹಾರಾಜ. ಇದು ತಪ್ಪು, ನಾನು ಪ್ರಶ್ನೆ ಮಾಡ್ತೇನೆ. ಎಂಥ ಕ್ರೋಧ, ಎಂಥ ಸಿಟ್ಟು ಲಕ್ಷ್ಮಣನದ್ದು ರಾಮಾಯಣದಲ್ಲಿ ಕೊಟ್ಟಿದ್ದಾರೆ. ಕೊನೆಗೆ ಅವನನ್ನು ಸಮಾಧಾನ ಪಡಿಸಬೇಕಾದ್ರೆ ಶ್ರೀರಾಮಚಂದ್ರ ಹರಸಾಹಸ ಮಾಡ್ತಾನೆ. ತಂದೆಯಲ್ಲಿ ಮತ್ತೆ ತಾನು ನಮಸ್ಕಾರಗಳನ್ನು ಮಾಡ್ತಾ ತಂದೆಗೆ ಪ್ರದಕ್ಷಿಣೆ ಬಂದು ತಂದೆಯಿಂದ ಮತ್ತೆ ಅನುಮತಿಯನ್ನು ಪಡೆಯುತ್ತಾ ರಾಮ, ಸೀತೆ, ಲಕ್ಷ್ಮಣರು ವನಕ್ಕೆ ಹೊರಡುವಂತಹ ಸಂದರ್ಭ. ಅನೇಕರು ಸಿದ್ಧಾರ್ಥ ಅಂತ ಹೇಳುವಂಥ ಮಂತ್ರಿ ಒಬ್ಬರಿದ್ದಾರೆ, ಅವರೂ ಕೈಕೇಯಿಗೆ ಬುದ್ಧಿ ಮಾತು ಹೇಳ್ತಾರೆ. ಯಾರು ಹೇಳಿದರೂ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ನಾರು ಮಡಿಗಳನ್ನು ಸ್ವತಃ ತಾನೇ ತಂದು ವಲ್ಕಲಗಳನ್ನು ಕೊಡ್ತಾಳೆ ಮೂರೂ ಜನರಿಗೂ ಕೂಡ. ಆ ಹೊತ್ತಿಗೆ ಸೀತೆಗೆ ವಲ್ಕಲ ಧರಿಸಲಿಕ್ಕೆ ಗೊತ್ತಾಗೋದಿಲ್ಲ. ತಾನಿದನ್ನು ಹೇಗೆ ಧರಿಸುವುದು ಅಂತ ತಾನು ನಾಚಿ ನಿಂತುಕೊಂಡಿರಬೇಕಾದ್ರೆ ಗೊಂದಲದಲ್ಲಿ ವಸಿಷ್ಠರು ಬಹಳ ಸಿಟ್ಟು ಮಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರ ತಾನೇ ಸ್ವತಃ ಹೋಗಿ ಸೀತೆಗೆ ಹೇಗೆ ಋಷಿಮುನಿಗಳೆಲ್ಲ ನಾರುಮಡಿಗಳನ್ನು ಉಡ್ತಿದ್ರು ಅದನ್ನೆಲ್ಲ ಹೇಳಿ ತಾನೇ ಉಡಿಸ್ತಾ ಇದ್ದಾನೆ ರಾಮಚಂದ್ರ. ಇದನ್ನು ನೋಡಿದ ವಸಿಷ್ಠರಿಗೆ ಬಹಳ ಸಿಟ್ಟು ಬಂದು, ನೀನು ರಾಮನಿಗೆ ವನವಾಸ ವಿಧಿಸಿದ್ದು ಸರಿ, ನಿನ್ನ ವರಗಳಲ್ಲಿ ಅದಿತ್ತು, ಆದರೆ ಸೀತೆಗೆ ಯಾಕೆ ವನವಾಸ? ಅವಳು ಯಾಕೋಸ್ಕರ ಈ ರೀತಿಯಾಗಿ ಕಾಡಿನ ಜೀವನವನ್ನು ತಾನು ನಡೆಸಬೇಕು? ರಾಜಕುಮಾರಿಯಾಗಿದ್ದವಳು, ಸಕಲ ಭೋಗ ಭಾಗ್ಯಗಳನ್ನು ಅನುಭವಿಸಿದವಳು, ಅವಳಿಗೆ ಯಾಕೆ ಈ ಶಿಕ್ಷೆ? ನಾರುಮಡಿಯನ್ನು ತಂದು ಕೊಡುವಾಗ ನಿನ್ನ ಕೈ ಯಾಕೆ ಸೀದಿ ಹೋಗಲಿಲ್ಲ? ಹೀಗೆಲ್ಲ ಆಕೆಗೆ ಶಾಪವನ್ನೇ ಹಾಕ್ತಾರೆ ವಸಿಷ್ಠರು. ಆ ಕಾಲಕ್ಕೆ ಆ ಕುಲಗುರುಗಳಿಗೆ, ಆ ಕುಲ ಪುರೋಹಿತರಿಗೆ ಎಂತಹ ಒಂದು ಸ್ಥಾನಮಾನ ಇತ್ತು ಆ ರಾಜವಂಶದಲ್ಲಿ ಅಂತ ಹೇಳುವಂಥದ್ದನ್ನೆಲ್ಲ ನಾವಿಲ್ಲಿ ಗಮನಿಸಬಹುದು. ಹೀಗೆ ಇವರು ಮೂವರೂ ಕೂಡ ತಾವು ಕಾಡಿನ ವನವಾಸಕ್ಕೆ ಯಾವ ರೀತಿ ಸಿದ್ಧರಾಗಬೇಕು ಆ ರೀತಿ ಸಿದ್ಧರಾಗುತ್ತಾರೆ. ಅಯೋಧ್ಯ ವಾಸಿಗಳ ಆ ಒಂದು ರೋದನವನ್ನು ನೋಡಬೇಕು. ಇಷ್ಟು ಹೊತ್ತು ಕೂಡ ಪಟ್ಟಾಭಿಷೇಕ ಅಂತ ಸಂತೋಷದಲ್ಲಿದ್ದರು. ಈಗ ಕಾಡಿಗೆ ಹೊರಟು ನಿಂತಿದ್ದಾರೆ. ಆ ಹೊತ್ತಲ್ಲಿ ಸುಮಿತ್ರಾದೇವಿ ಬರ್ತಾಳೆ. ಸುಮಿತ್ರಾದೇವಿ ಬಂದು ಲಕ್ಷ್ಮಣನನ್ನು ಹಾರೈಸುವಂಥದ್ದು. ಸ್ಥಿತಪ್ರಜ್ಞತೆ ಅಂದರೆ ಸುಮಿತ್ರೆಯಲ್ಲಿ ನೋಡಿ ನಾವು ಕಲಿಬೇಕು. ರಾಮ ಮತ್ತು ಸುಮಿತ್ರಾದೇವಿ ಒಂದಷ್ಟು ವಿಚಲಿತಗೊಳ್ಳುವುದಿಲ್ಲ, ಕೌಸಲ್ಯ ಹಾಗೆ ರೋಧಿಸುವುದಿಲ್ಲ. ಲಕ್ಷ್ಮಣನನ್ನು ಹತ್ತಿರ ಕರೀತಾ ರಾಮನ ಹಾದಿಯಲ್ಲಿ ಬರುವಂತಹ ಎಲ್ಲ ಮುಳ್ಳುಗಳನ್ನು ದೂರ ಮಾಡು, ರಾಮ ಸೀತೆಯರನ್ನು ನಮ್ಮಂತೆ ನೀನು ತಿಳಿದುಕೋ, ಅವರೇ ನಿನಗೆ ತಂದೆ ತಾಯಿ, ಅವರ ಜೀವನದಲ್ಲಿ ಈ 14 ವರ್ಷದಲ್ಲಿ ಯಾವುದೇ ಕಷ್ಟಗಳು ಬರದೇ ಇರುವಂತೆ ನೋಡಿಕೋ, ಯಾವುದೇ ಕಷ್ಟ ಇರಲಿ, ತೊಂದರೆ ಇರಲಿ, ತಾಪತ್ರಯ ಇರಲಿ, ರಾಮನನ್ನು ಸ್ಪರ್ಶಿಸುವುದಕ್ಕಿಂತ ಮೊದಲು ನಿನ್ನನ್ನು ಸ್ಪರ್ಶ ಮಾಡಿ ಹೋಗಬೇಕು, ಆ ರೀತಿಯಾಗಿ ಮುಂದೆ ನಿಂತುಕೋ. ಸುಮಿತ್ರಾದೇವಿ ಹೇಳುವಂಥದ್ದು, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಂ ಅಯೋಧ್ಯಾಂ ಅಠವೀಂ ವಿದ್ಧಿ ಗಚ್ಚತಾದ ಯಥಾ ಸುಖಂ ಅಂತ. ಅಂದರೆ ನನ್ನಲ್ಲಿ ನೀನು ಸೀತೆಯನ್ನು ಕಾಣು, ದಶರಥನನ್ನು ರಾಮನಲ್ಲಿ ಕಾಣು, ಅಯೋಧ್ಯೆಯನ್ನು ಅಡವಿಯಲ್ಲಿ ಕಾಣು, ಸಂತೋಷವಾಗಿ ಹೋಗಿ ಬಾ ಮಗನೆ ಅಂತ ಸುಮಿತ್ರ ಹರಸಿ ಕಳುಹಿಸ್ತಾಳೆ.
ಅಯೋಧ್ಯೆಯ ಇಡೀ ಜನರು ಕಣ್ಣ ನೀರು, ಎಲ್ಲರೂ ರಾಮ ಇಲ್ಲದೆ ನಾವು ಇರಲಾರರು ಅಂತ. ಈ ದಶರಥನಾದ್ನೂ ಮೂರ್ಛೆ ತಪ್ಪಿ ತಪ್ಪಿ ಬಿದ್ದು ಬಿದ್ದು ಇವತ್ತು ಒಂದು ದಿನ ಇರು ಮಗನೇ, ನಾಳೆ ಹೋಗು ಅಂತ. ಆದರೆ ಆ ಮಾತನ್ನು ರಾಮ ಕೇಳುವುದಿಲ್ಲ. ಈಗ ತೀರ್ಮಾನ ಮಾಡಿದ್ದೇನೆ, ನಾಳೆಗೆ ಮನಸ್ಸು ಬದಲಾದರೂ ಆಗಬಹುದು, ಇಲ್ಲ ಈಗಲೇ ಹೊರಡ್ತೇನೆ ಅಂತ ಹೊರಟೇ ಬಿಟ್ಟ. ಅಯೋಧ್ಯೆ ಅಷ್ಟೋ ಜನರ ರೋದನೆಯನ್ನು ಕೇಳಿದ್ರೂ ಕೇಳಿಸದ ಹಾಗೆ, ಮನಸ್ಸಲ್ಲಿ ದುಃಖ ಆದರೂ ದುಃಖವನ್ನು ತೋರಿಸಿಕೊಳ್ಳದೆ ಸುಮಂತ್ರನನ್ನು ಜೊತೆಯಾಗಿ ಕರೆದುಕೊಂಡು, ಸುಮಂತ್ರ ಇದ್ದಾನೆ ರಥದಲ್ಲಿ ಇವರನ್ನು ಕರ್ಕೊಂಡು ಹೋಗಲಿಕ್ಕೆ, ಸಾರಥಿ ಸುಮಂತ್ರನ ಜೊತೆಯಲ್ಲಿ ಮಂತ್ರಿಯೂ ಹೌದು. ತಾನು ಅಯೋಧ್ಯೆಯನ್ನು ಬಿಟ್ಟು ಹೊರಟದ್ದೇ. ಕೆಲವೊಂದಷ್ಟು ಜನ ಅಯೋಧ್ಯಾಪುರವಾಸಿಗಳು ರಾಮನ ಜೊತೆಯಲ್ಲಿ ಹೋಗುತ್ತಾರೆ. ಹಾಗೆ ಹೋಗ್ತಾ 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 ವನಕ್ಕೆ ತೆರಳಿದ್ರು. ಈ ಹೊತ್ತಲ್ಲಿ ಭರತ ಇಲ್ಲ. ಭರತ ನಾವು ಹಿಂದಿನ ಸಂಚಿಕೆಯಲ್ಲೂ ನೋಡಿದ್ದೇವೆ, ಯಾವಾಗ ರಾಮ ವನಕ್ಕೆ, ಈ ವನವಾಸ, ಈ ಕೈಕೇಯಿಯ ಕೋಪ ಇದೆಲ್ಲ ನಡಿಬೇಕಾದ್ರೆ ಭರತನಾದರೂ ಅಲ್ಲಿ ಅಶ್ವಪತಿ ಮಹಾರಾಜನ ಜೊತೆಯಲ್ಲಿ ಕೇಕಯ ದೇಶದಲ್ಲಿ ತನ್ನ ಮಾವ ಯುಧಾಜಿತ್ತು ಅವರ ಜೊತೆಯಲ್ಲಿದ್ದಾನೆ. ಅವನಿಗೆ ಇಲ್ಲಿ ನಡೆದ ಯಾವ ವಿಚಾರಗಳು ಅವನಿಗೆ ಗೊತ್ತಿಲ್ಲ. ರಾಮನ ವನಗಮನ ಆಗಿದೆ. ಹೀಗೆ ಹೋದಂತಹ ಶ್ರೀರಾಮಚಂದ್ರ ಅಲ್ಲಿ ತಮಸಾ ನದಿಯ ದಡದಲ್ಲಿ ತಾನು ಬರ್ತಾನೆ. ಸಮಸ್ತ ಪ್ರಜಾಜನಗಳು ಜೊತೆಯಲ್ಲಿದ್ದಾರೆ. ಅಲ್ಲಿ ರಾತ್ರಿಯನ್ನು ಕಳೆಯುತ್ತಾರೆ. ರಾತ್ರಿ ಕಳೆದ ನಂತರ ಆಲೋಚನೆ ಮಾಡ್ತಾರೆ, ಅಯ್ಯೋ ವನವಾಸ ಅಂತ ಹೇಳುವಂಥದ್ದು ನನಗೆ ಮಾತ್ರ, ಈ ಅಯೋಧ್ಯ ಪುರಿಯ ಈ ಜನರಿಗಲ್ಲ, ಇವರಿಗೆ ಯಾಕೆ ಈ ಕಷ್ಟ ಅಂತ ರಾತ್ರಿ ಅವರೆಲ್ಲರೂ ನಿದ್ರಿಸಿದರೆ ಅವರನ್ನು ಅಲ್ಲಿಯೇ ಬಿಟ್ಟು ಯಾರಿಗೂ ಗೊತ್ತಾಗದ ಹಾಗೆ ತಮಸಾ ನದಿಯನ್ನು ದಾಟುತ್ತಾ ಸುಮಂತ್ರನ ಜೊತೆಯಲ್ಲಿ ಮುಂದಕ್ಕೆ ಬರ್ತಾರೆ. ಅವರೆಲ್ಲರೂ ನಿದ್ರಿಸಿದಲ್ಲಿ ಅವರನ್ನೇ ಬಿಟ್ಟು ರಾಮ, ಸೀತೆ, ಲಕ್ಷ್ಮಣ ಸುಮಂತ್ರನ ಜೊತೆಯಲ್ಲಿ ಮುಂದಕ್ಕೆ ಬರುವಂಥದ್ದು ಶೃಂಗವೇರಪುರ ಅಂತ. ಶೃಂಗವೇರಪುರದಲ್ಲಿ ಗುಹ ಅಂತ ಹೇಳುವಂಥವನೊಬ್ಬ ನಿಷಾದ ರಾಜ, ಬೇಟೆಗಾರ ರಾಜ, ಅವನ ಭೇಟಿಯಾಗುವಂಥದ್ದು. ನಿಷಾದರಾಜನಾದರೂ ಕಾಡಿನ ಬೇಡ. ಬಾಲ್ಯದಲ್ಲಿ ಇವರಿಬ್ಬರು ಆ ಅರಮನೆಯಲ್ಲಿ ಆಕಸ್ಮಿಕವಾಗಿ ಭೇಟಿಯಾಗಿದ್ದರಷ್ಟೇ. ಆದರೆ ರಾಮ ಅಂತ ಹೇಳಿದರೆ ಬಹಳ ಪ್ರೀತಿ ಇತ್ತಂತೆ ನಿಷಾದರಾಜನಿಗೆ. ರಾಮ ಕಾಡು ಪಾಲಾಗಿದ್ದಾನೆ, ರಾಮನಿಗೆ ವನವಾಸವಾಗಿದೆ ಅಂತ ಹೇಳಿದ ಕೂಡಲೇ ಬಹಳ ದುಃಖಿಸ್ತಾನೆ. ಅವನಿಗಾಗಿ ಎಲ್ಲ ಆತಿಥ್ಯದ ಸಿದ್ಧತೆಗಳನ್ನು ಮಾಡ್ತಾನೆ. ಭೂರಿ ಭೋಜನವನ್ನು ತಯಾರು ಮಾಡಲಾಗುತ್ತದೆ ಪ್ರತಿಯೊಂದು ಕೂಡ. ಆದರೆ ರಾಮ, ನನಗೆ ನಾಗರಿಕ ಆಹಾರ ನಿಷಿದ್ಧ, ರಾಮನಿಗೆ ವನವಾಸ, ಆ ಒಂದು ಪಿತೃವಾಕ್ಯದ ಪರಿಪಾಲನೆಗಾಗಿ ಬಂದಿದ್ದಾನೆ, ನಾನು ತೆಗೆದುಕೊಳ್ಳುವಂತಿಲ್ಲ ನಾಗರಿಕ ಆಹಾರ ಅಂತ ಹೇಳಿ ಅದನ್ನು ತಿರಸ್ಕರಿಸಿ ತನ್ನ ಕುದುರೆಗಳಿಗೆ, ತನ್ನ ಜೊತೆಯಲ್ಲಿ ಇದ್ದಂತಹ ತನ್ನ ರಥದ ಸಾರಥಿಯಾದಂತಹ ಸುಮಂತ್ರನಿಗೆ, ಇವರೆಲ್ಲರಿಗೂ ಕೂಡ ಆ ಆತಿಥ್ಯವನ್ನು ಸ್ವೀಕರಿಸುವಂತೆ ಹೇಳ್ತಾನೆ. ತಾನಿಲ್ಲ, ತಾನು ಕಂದಮೂಲಗಳನ್ನು ಮಾತ್ರ ಸ್ವೀಕರಿಸಿ ಆ ಗುಹನನ್ನು ಬಹಳ ಪ್ರೀತಿಯಿಂದ ತಾನು ಆಲಂಗಿಸಿಕೊಂಡು ಗುಹನ ಜೊತೆಯಲ್ಲಿ ನಡೆಸುವಂತಹ ಸಂಭಾಷಣೆ. ಅಂದರೆ ಭಗವಂತ ಜಾತಿ ನೋಡುವುದಿಲ್ಲ ಅಂತ. ಇವನು ಕ್ಷತ್ರಿಯ ರಾಜಕುಮಾರ, ಶ್ರೀರಾಮಚಂದ್ರನಾದ್ನು ಕ್ಷತ್ರಿಯ ಕುಲದಲ್ಲಿ ಬಂದವನು, ರಾಜಕುಮಾರ. ಇವನು ಕಾಡಿನ ಬೇಡ, ಅವನಲ್ಲಿ ಯಾವ ಸಂಸ್ಕಾರವೂ ಇರಲಿಲ್ಲ, ಅವನಿಗೆ ಯಾವುದೇ ಒಂದು ಸಂಸ್ಕಾರ ಅಂತ ಹೇಳುವಂತಹ ಲವಲೇಶವೂ ಅವನಿಗೆ ಗೊತ್ತಿಲ್ಲ. ಆದರೂ ಭಗವಂತ ನೋಡುವಂಥದ್ದು ಆ ಗುಹನ ಪ್ರೀತಿಯನ್ನು, ಗುಹನ ಭಕ್ತಿಯನ್ನು. ಅವನನ್ನು ಆಲಂಗಿಸಿಕೊಳ್ತಾನೆ, ಅಪ್ಪಿಕೊಳ್ತಾನೆ. ಅವನ ಸ್ನೇಹ, ಆದರ, ಆತಿಥ್ಯ ಏನುಂಟು ಅದಕ್ಕೆಲ್ಲ ತಲೆಬಾಗುತ್ತಾನೆ. ಮುಂದೆ ಅಲ್ಲಿಂದ ಮುಂದೆಗೆ ಹೋಗಬೇಕು ಅಂತ ಆದರೆ ಸುಮಂತ್ರನ ಹತ್ರ ಹೇಳ್ತಾನೆ, ನೀನು ಮರಳಿ ಅಯೋಧ್ಯೆಗೆ ಹೋಗಬೇಕು, ನಮ್ಮ ಜೊತೆಯಲ್ಲಿ ಇನ್ನು ಮುಂದಕ್ಕೆ ನೀನು ಬರುವಂತಿಲ್ಲ. ಯಾಕಂದರೆ ದಶರಥ ಹೇಗಿದ್ದಾನೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಮರಳಿ ಅಯೋಧ್ಯೆಗೆ ಹೋಗಿ ನಾವು ಕಾಡಿನೊಳ ಕಡೆ ಪ್ರವೇಶ ಮಾಡಿದ್ದೇವೆ ಅಂತ ಹೇಳುವಂಥದ್ದನ್ನು ಕೈಕೇಯಿಗೆ ತಿಳಿಸಬೇಕು. ತಂದೆಯ ಒಂದು ಜೊತೆಯಲ್ಲಿ ಅವನ ಆಪ್ತ ಸ್ನೇಹಿತನಾಗಿಯೂ ಇದ್ದಾನೆ ಸುಮಂತ್ರ. ಹಾಗಾಗಿ ನೀವು ತಂದೆಯ ಜೊತೆಯಲ್ಲಿ ಇರಬೇಕು ಅಂತ ಹೇಳಿ ಸುಮಂತ್ರನನ್ನು ಮರಳಿ ಕಳುಹಿಸಬೇಕು ಅಂತ ರಾಮ ತೀರ್ಮಾನ ಮಾಡ್ತಾನೆ. ಸುಮಂತ್ರ ಒಪ್ಪದಿದ್ದರೂ ಕೂಡ ವಿಧ ವಿಧದಲ್ಲಿ ಅವನ ಮನವೊಲಿಸಿ ಸುಮಂತ್ರನನ್ನು ತಿರುಗಿ ಕಳುಹಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತದೆ. ಸುಮಂತ್ರ ಹಿಂದಿರುಗಿ ಹೋಗ್ತಾನೆ. ಗುಹ ತಯಾರು ಮಾಡಿಕೊಟ್ಟಂತಹ ನಾವೆಯಲ್ಲಿ ಕೂತು ಗಂಗಾ ನದಿಯನ್ನು ದಾಟಿ ಅಲ್ಲಿ ಸೀತಾದೇವಿಯಿಂದ ಗಂಗಾಮಾತೆಗೆ ಪೂಜೆ ಇದೆಲ್ಲವೂ ನಡೀತದೆ. ದೂರದಿಂದಲೇ ಅಯೋಧ್ಯ ಪಟ್ಟಣಕ್ಕೆ ತಾನು ವಂದಿಸ್ತಾನೆ. ಅಯೋಧ್ಯೆಯ ಆ ದೇವತೆಯಲ್ಲಿ ತಾನು ಪ್ರಾರ್ಥನೆ ಮಾಡಿಕೊಳ್ತಾನೆ, ನಾನು ಮರಳಿ ಬರುವಲ್ಲಿವರೆಗೆ ಅಯೋಧ್ಯೆಯಲ್ಲಿ ಯಾವುದೇ ಒಂದು ದುಃಖ ನೋವುಗಳು ಆಗದೇ ಇರುವಂತೆ ಅಯೋಧ್ಯೆಯ ರಕ್ಷಣೆಯನ್ನು ಮಾಡಿ ಅಂತ ತಾನು ಅಧಿದೇವತೆಯಲ್ಲಿ ಅಯೋಧ್ಯೆಯ ಪ್ರಾರ್ಥನೆಯನ್ನು ಮಾಡ್ತಾ ಗಂಗಾ ನದಿಯನ್ನು ದಾಟ್ತಾ ಹೋದಂತಹ ಶ್ರೀರಾಮಚಂದ್ರ ಹೋಗಿ ತಲುಪುವಂಥದ್ದು ಪ್ರಯಾಗದಲ್ಲಿರುವಂತಹ ಭಾರದ್ವಾಜ ಮುನಿಗಳ ಆಶ್ರಮಕ್ಕೆ. ಭಾರದ್ವಾಜ ಮುನಿಗಳ ಆಶ್ರಮವನ್ನು ಪ್ರವೇಶಿಸ್ತಾರೆ. ಭಾರದ್ವಾಜ ಮುನಿಗಳಿಗೆ ಬಹಳ ಸಂತೋಷ, ಸೀತಾ, ರಾಮ, ಲಕ್ಷ್ಮಣರು ಬಂದಿದ್ದಾರೆ ಅಂತ ಅವರನ್ನು ಬಹಳ ಚೆನ್ನಾಗಿ ಸ್ವಾಗತ ಮಾಡಲಾಗುತ್ತದೆ. ಅಲ್ಲೆಲ್ಲ ಭಾರದ್ವಾಜರ ಮುಂದೆ ಇವರ ಮನಸ್ಸಿನ ದುಃಖವನ್ನು ಹೇಳಿಕೊಳ್ಳುವಂಥದ್ದು, ಇಲ್ಲಿಂದ ಮುಂದೆ ಇನ್ನು ಎಲ್ಲಿ ಹೋಗಬೇಕು ಅಂತ ಭರದ್ವಾಜರು ಆತಿಥ್ಯವನ್ನು ಏರ್ಪಾಡು ಮಾಡ್ತಾರೆ. ಇಲ್ಲಿಯೂ ಅದೇ ಏನಂದರೆ, ನಾನು ವನಕ್ಕೆ ಬಂದಿದ್ದೇನೆ, ನಾಗರಿಕ ಆಹಾರವನ್ನು ನಾನು ತೆಗೆದುಕೊಳ್ಳುವುದಿಲ್ಲ, ಇಲ್ಲಿ ಯಾರೂ ನೋಡುವವರಿಲ್ಲ ಇರ್ಬೋದು, ಆದರೆ ಮಾತು
ಕೊಟ್ಟದ್ದು ಮನಸ್ಸಿಗೆ. ಮಾತು ತಂದೆಗಾಗಿರಬಹುದು, ತಂದೆ ಇಲ್ಲಿ ನನ್ನ ಜೊತೆ ಇಲ್ಲದೇ ಇರಬಹುದು, ಆದರೆ ಒಂದು ಬಾರಿ ಮಾತು ಕೊಟ್ಟಿದ್ದೇನೆ ಅಂತ ಆದರೆ ಆ ಮಾತು ನನ್ನ ಆತ್ಮಕ್ಕೆ, ಅದನ್ನು ಮೀರಿ ನಾನು ನಡೆಯಲಾರೆ. ಆತ್ಮಕ್ಕೆ ಗೊತ್ತಿರ್ತದಲ್ಲ ನಾವು ಯಾವ ತಪ್ಪನ್ನು ಮಾಡಿದರೂ ಕೂಡ, ಇನ್ನು ಅನ್ಯರಿಗೆ ಯಾರಿಗೂ ಗೊತ್ತಾಗದೇ ಇರಬಹುದು, ಆದರೆ ನಮ್ಮ ಆತ್ಮವನ್ನು ನಾವು ಹೇಗೆ ಸಮಾಧಾನಪಡಿಸುವುದು, ಇದಕ್ಕೆ ಗೊತ್ತಾಗದ ರೀತಿಯಲ್ಲಿ ಯಾವ ತಪ್ಪನ್ನಾದರೂ ನಾವು ಹೇಗೆ ಮಾಡುವುದು, ಇದನ್ನೆಲ್ಲ ಹೇಳ್ತಾ ಶ್ರೀರಾಮಚಂದ್ರ ಭರದ್ವಾಜರಲ್ಲಿ ಕೇಳಿಕೊಳ್ತಾನೆ, ಇಲ್ಲಿಂದ ಮುಂದೆ ನಾನು ಎಲ್ಲಿ ಹೋಗಬೇಕು. ಪ್ರತಿ ಹಂತದಲ್ಲಿಯೂ ವನವಾಸದಲ್ಲಿ ಶ್ರೀರಾಮಚಂದ್ರನಿಗೆ ಅನೇಕ ಋಷಿ ಮುನಿಗಳು ಭೇಟಿಯಾಗ್ತಾರೆ. ಮುಂದಕ್ಕೆ ತಾನು ಹೋಗಬೇಕು ಅಂತಾದಾಗ ಪ್ರತಿ ಕಡೆಯಲ್ಲಿ ಆ ಋಷಿಗಳಲ್ಲಿ ಕೇಳುವಂಥದ್ದು, ಇನ್ನು ಎಲ್ಲಿ ಹೋಗಲಿ ನಾನು, ಇನ್ನು ಯಾವ ಕಡೆಗೆ ಹೋಗಲಿ, ಇನ್ನು ಎಲ್ಲಿ ಹೋಗಿ ಪರ್ಣಕುಟಿಯನ್ನು ಕಟ್ಟಿಕೊಂಡಿರಲಿ. ಈ ರೀತಿ ಭರದ್ವಾಜಗಳ ಸೂಚನೆಯ ಪ್ರಕಾರ ಮುಂದೆ ಚಿತ್ರಕೂಟದಲ್ಲಿ ಹೋಗಿ ನೆಲೆಸು ಅಂತ ಭರದ್ವಾಜರು ಹೇಳ್ತಾರೆ. ಅದೇ ಪ್ರಕಾರವಾಗಿ ಚಿತ್ರಕೂಟಕ್ಕೆ ಬರ್ತಾರೆ. ಬಹಳ ಸುಂದರವಾದಂತಹ ಆ ಒಂದು ಪ್ರದೇಶ ಚಿತ್ರಕೂಟ ಹೇಗಿತ್ತು ಅಂತ ಹೇಳುವಂಥದ್ದನ್ನೆಲ್ಲ ವಾಲ್ಮೀಕಿಗಳು ವಿವರಿಸ್ತಾರೆ. ಅಲ್ಲಿಯೇ ಓದಬೇಕು ನಾವು. ಮೂಲ ವಾಲ್ಮೀಕಿ ರಾಮಾಯಣವನ್ನು ತೆಗೆದು ಬಿಡಿಸಿ ಓದಿ ರಾಮಾಯಣದ ಸೌಂದರ್ಯವನ್ನು ಸವಿಬೇಕೇ ಹೊರತು ನಾವು ಹೇಳಿದರೆ ಆ ಸೌಂದರ್ಯ ಪೂರ್ತಿ ನಮ್ಮ ಮನಸ್ಸಿಗೆ ಮುಟ್ಟುವುದು ಸಾಧ್ಯವಿಲ್ಲ. ಯಾಕಂದರೆ ಮಾತಿಗೆ ಒಂದು ಮಿತಿ ಅಂತ ಹೇಳುವಂಥದ್ದು ಇರ್ತದೆ, ಆದರೆ ನಾವಲ್ಲಿ ಓದಬೇಕು, ಓದಿ ಆ ಆನಂದವನ್ನು ನಾವು ಆಸ್ವಾದಿಸಬೇಕು. ಬಹಳ ಸುಂದರವಾದಂತಹ ಪ್ರದೇಶ ಆ ಚಿತ್ರಕೂಟವನ್ನು ನೋಡ್ತಾರೆ. ಸೀತೆ ಬಹಳ ಸಂತೋಷ ಪಡ್ತಾಳೆ. ಅಲ್ಲಿ ಒಂದು ಪರ್ಣಕುಟಿಯನ್ನು ನಿರ್ಮಾಣ ಮಾಡ್ತಾನೆ. ಲಕ್ಷ್ಮಣ ಮುಂದೆ ಜೊತೆಯಾಗಿದ್ದಾನೆ. ಎಲೆಗಳಿಂದ ಮನೆ, ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿ ಆ ಮನೆಯಲ್ಲಿ ತಾವು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರಾಮ, ಸೀತೆ, ಲಕ್ಷ್ಮಣರು ಚಿತ್ರಕೂಟದಲ್ಲಿ. ಇಲ್ಲಿ ಏನಾಗಿದೆ, ಅಯೋಧ್ಯೆಯಲ್ಲಿ ಸುಮಂತ್ರ ಮರಳಿ ಬಂದಿದ್ದಾನೆ. ಮರಳಿ ಬಂದು ಇಲ್ಲಿ ಬರಬೇಕಾದ್ರೆ ಶೋಚನೀಯವಾಗಿದೆ ದಶರಥ ಮಹಾರಾಜನ ಪರಿಸ್ಥಿತಿ. ತಾನು ಬಹಳ ರೋಧಿಸ್ತಾನೆ. ರಾಮ ವನಕ್ಕೆ ಹೋಗಿದ್ದಾನೆ, ಮುಂದೆ ಗೊಂಡಾರಣ್ಯದೊಳಗೆ ಪ್ರವೇಶ ಮಾಡಿದ್ದಾನೆ ಹೇಳುವಂಥದ್ದೆಲ್ಲ ಸುಮಂತ್ರನಿಂದ ಗೊತ್ತಾಗಿದೆ. ಅಲ್ಲಿ ಪ್ರಜಾಜನಗಳು ಕೂಡ ಮರಳಿ ಬಂದಿದ್ದಾರೆ. ಆ ಅಯೋಧ್ಯೆ ಇಡೀ ಒಂದು ರೋದನ. ಸುಮಂತ್ರ ಮರಳಿ ಬಂದು ನೋಡಬೇಕಾದ್ರೆ ಅವನು ಹೋಗುವಾಗ ಇದ್ದಂಥ ಅಯೋಧ್ಯೆ ಬರುವಾಗ ಇಲ್ಲ. ಸುಮಂತ್ರನೂ ದುಃಖಿಸ್ತಾನೆ. ರಾಜನಂತೂ ಶೋಚನೀಯ ಸ್ಥಿತಿಯಲ್ಲಿ ಕೈಕೇಯಿಗೆ ತನ್ನ ಬಳಿಯಲ್ಲಿ ಬರಲಿಕ್ಕೂ ಬಿಡುವುದಿಲ್ಲ. ಮುಗ್ಗರಿಸಿ ಬೀಳುವಾಗ ಕೈಕೇಯಿ ಹಿಡಿಲಿಕ್ಕೆ ಬಂದರೆ ಅವಳನ್ನು ಜರೀತಾನೆ. ದುಷ್ಟೆ, ಪಾಪಚಾರಿಣಿ, ಈ ರೀತಿ ಬೈದು ಅವಳನ್ನು ದೂರ ಇಟ್ಟು ಕೌಸಲ್ಯ ಅಂತಃಪುರಕ್ಕೆ ಬಂದಿದ್ದಾನೆ. ಇಡೀ ಜೀವಮಾನ ಕೈಕೇಯಿಗಾಗಿ ಕೌಸಲ್ಯ ಸುಮಿತ್ರೆಯರನ್ನು ದೂರ ಮಾಡಿದಂತಹ ದಶರಥ ಈವಾಗ ಪುತ್ರ ಶೋಕದಿಂದ ತಾನು ನರಳುತ್ತಾ ಇರಬೇಕಾದ್ರೆ ಬಂದದ್ದು ಕೌಸಲ್ಯ ಬಳಿಯಲ್ಲಿ. ರಾಮ ಮಾತಾ ಅಂತ, ರಾಮನ ತಾಯಿ ನೀನು, ನಿನ್ನ ಬಳಿಯಲ್ಲಿ ನಾನು ಇದ್ದರೆ ರಾಮನನ್ನೇ ನಾನು ಪಡೆದಂತೆ ನನಗೆ ಭಾವನೆ ಅಂತ ಆ ಕೌಸಲ್ಯ ಶಯ್ಯೆಯಲ್ಲಿ ತಾನು ಮಲಗಿದ್ದಾನೆ. ಇನ್ನೇನು ಕೊನೆ ದಿನಗಳನ್ನು ಎಳಿಸ್ತಾ ಇದ್ದಾನೆ ಅಂತ ಹೇಳುವ ರೀತಿಯಲ್ಲಿ ದಶರಥನ ಪರಿಸ್ಥಿತಿಯಾಗಿದೆ. ಆದರೆ ಭರತನಿಗೆ ಇದು ಯಾವುದೂ ಗೊತ್ತೇ ಇಲ್ಲ. ಈ ರೀತಿಯಾಗಿ ಇದ್ದಂತಹ ದಶರಥ ಮಹಾರಾಜ ತಾನು ದುಃಖಿಸ್ತಾ ಇದ್ದಾನೆ. ಸುಮಂತ್ರನ ಬಳಿಯಲ್ಲಿ ತನ್ನ ಕಷ್ಟಗಳನ್ನು ಹೇಳಿಕೊಳ್ತಾನೆ. ಹಾಗೂ ಕೌಸಲ್ಯಲ್ಲಿ ಹೇಳ್ತಾನೆ, ಈ ನಮ್ಮ ಅಂತ್ಯಕಾಲಕ್ಕೆ ನನಗೆ ಯಾಕೆ ಈ ದುಃಖ ಬಂತು, ನನಗೆ ಯಾಕೆ ಈ ಪುತ್ರ ಶೋಕ ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡ್ತಾ ತಾನು ಹೇಳ್ತಾನೆ. ಹಿಂದೆ ಒಂದು ಘಟನೆ ನಡೆದಿತ್ತು. ಯಾವಾಗ ದಶರಥನ ಯೌವನದ ಕಾಲದಲ್ಲಿ ದಶರಥ ಮಹಾರಾಜ ತಾನು ಬೇಟೆಗೆ ಅಂತ ಹೋಗಿದ್ದ. ಆ ಬೇಟೆಗೆ ಅಂತ ಹೋಗಬೇಕಾದ್ರೆ ಶಬ್ದವೇದಿ ಅಂತ ಹೇಳುವಂಥ ಒಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ ದಶರಥ. ಆ ಹೊಸ ವಿದ್ಯೆಯನ್ನು ಕಲಿತಂತಹ ಹುಮ್ಮಸ್ಸು ಬೇರೆ ಇತ್ತು. ಕಾಡಲ್ಲಿದ್ದಂತಹ ಅನೇಕ ಅವುಗಳನ್ನು ನೋಡದೆಯೇ ಶಬ್ದವನ್ನು ಮಾತ್ರ ಕೇಳಿಕೊಂಡು ಅವುಗಳೆಲ್ಲಿತ್ತೋ ಅಲ್ಲಿಗೆ ಗುರಿಯಿಟ್ಟು ಹೊಡೆಯುವಂತಹ ಹೊಸ ವಿದ್ಯೆ. ಇದನ್ನು ತಾನು ಪ್ರಯೋಗಿಸ್ತಾ ಕಾಡಿನಲ್ಲಿ ಬೇಟೆಯಾಡ್ತಾ ಮುಂದೆಗೆ ಹೋಗಬೇಕಾದ್ರೆ ಒಂದು ಕಡೆ ಯಾವುದೋ ಒಂದು ಪ್ರಾಣಿ ನೀರು ಕುಡಿತಾ ಇದೆ ಸರೋವರದಲ್ಲಿ ಅಂತ ಹೇಳುವಂಥದ್ದೊಂದು ಅವನಿಗೆ ಅನ್ನಿಸ್ತದೆ. ಆ ಒಂದು ಭ್ರಾಂತಿ, ನೀರು ಕುಡಿಯುವಂತಹ ಶಬ್ದ ಕೇಳ್ತಾ ಉಂಟು, ಗುಳು ಅಂತ. ಹಾಗಾದರೆ ಯಾವುದೋ ಪ್ರಾಣಿ ನೀರು ಕುಡಿತಾ ಇದೆ ಅಂತ ಭಾವಿಸಿಕೊಂಡು ತಾನು ಇಲ್ಲಿಂದಲೇ ಒಂದು ಬಾಣವನ್ನು ಬಿಟ್ಟು ಬಿಡ್ತಾನೆ. ಎಲ್ಲಿದ್ದಾನೋ ಅಲ್ಲಿಂದ ಶಬ್ದವೇದಿ ಬಾಣ ಪ್ರಯೋಗ. ಆದರೆ ಆ ಶಬ್ದವೇದಿ ಬಾಣ ಹೋಗಿ ಚುಚ್ಚಿತು ಒಬ್ಬ ಋಷಿಕುಮಾರನಿಗೆ. ಆ ಋಷಿಕುಮಾರನಿಗೆ ಆ ಬಾಣ ತಾಗಿತು. ಆತನಾದರೂ ತನ್ನ ಕುರುಡ ತಂದೆ ತಾಯಿಗಳನ್ನು ಕರೆದುಕೊಂಡು ತೀರ್ಥಯಾತ್ರೆ ಮಾಡ್ತಾ ಇದ್ದ. ಇಬ್ಬರೂ ತಂದೆ ತಾಯಿಗಳು ವೃದ್ಧರು ಮತ್ತು ಅವರಿಗೆ ಕಣ್ಣು ಕಾಣುವುದಿಲ್ಲ. ಇವನು ಅವರಿಬ್ಬರಿಗೂ ಬಾಯಾರಿಕೆಯಾಗಿದೆ, ನೀರಡಿಕೆಯಾಗಿದೆ ಅಂತ ನೀರು ಕೊಂಡೋಗುವ ಅಂತ ಬಂದವನು ತಾನು ನೀರನ್ನು ತುಂಬಿಸಿಕೊಳ್ತಾ ಇರಬೇಕಾದ್ರೆ ತನ್ನಲ್ಲಿರುವಂತಹ ಪಾತ್ರದಲ್ಲಿ ಈ ಶಬ್ದವೇದಿ ಬಾಣ ದಶರಥನದ್ದು ಬಂದು ಆ ಹುಡುಗನಿಗೆ ನಾಟಿತು. ಅವನ ಹೆಸರು ಶ್ರವಣಕುಮಾರ ಅಂತ ರಾಮಾಯಣದಲ್ಲಿ ಹೇಳುವುದಿಲ್ಲ, ಋಷಿಕುಮಾರ ಅಂತ ಮಾತ್ರ ವಾಲ್ಮೀಕಿಗಳು ಹೇಳ್ತಾರೆ.
ಇದು ಹೇಗೆ ಬಂತು ಕಾಲಾಂತರದಲ್ಲಿ ಅಂತ ಹೇಳುವಂಥದ್ದನ್ನು ತಾತ್ಪರ್ಯ ನಿರ್ಣಯ ಮಾಡುವವರು ಬರೀತಾರೆ ಏನು ಅಂದರೆ, ಹಿಂದೆಲ್ಲ ಈ ರೀತಿ ತೀರ್ಥಯಾತ್ರೆ ಮಾಡ್ತಾ ಹೋಗುವಂಥವರನ್ನು ಶ್ರಮಣರು ಅಂತ ಕರೀತಿದ್ರು ಅಂತ. ಶ್ರಮಣರು ಅಂದರೆ ಇವರು ಎಲ್ಲ ಕಡೆಗಳಲ್ಲಿ ತೀರ್ಥಯಾತ್ರೆ ಮಾಡ್ತಾ ಹೋಗ್ತಾ ಇರುವಂಥವರು. ಈ ಶ್ರಮಣ ಮಾಡ್ತಾ ಇದ್ದಂತಹ ಹುಡುಗ, ಅದರಿಂದ ಅವನನ್ನು ಶ್ರವಣ ಕುಮಾರ ಅಂತ ಕರೆದ್ರು. ಅದು ಕಾಲಾಂತರದಲ್ಲಿ ಶ್ರಮಣ ಇದ್ದದ್ದು ಹೋಗಿ ಶ್ರವಣ ಆಗಿರಬೇಕೇ ಹೊರತು ಅವನ ಹೆಸರು ಶ್ರವಣ ಅಂತ ಎಲ್ಲಿಯೂ ಉಲ್ಲೇಖ ಇಲ್ಲ. ಏನೇ ಇರಲಿ, ಆ ಋಷಿಕುಮಾರ ಇಲ್ಲಿ ಈ ಬಾಣಕ್ಕೆ ತುತ್ತಾಗಿ ತಾನು ಕೊನೆ ಉಸಿರನ್ನು ಎಳಿತಾ ಇದ್ದಾನೆ. ಓಡೋಡಿ ಬಂದ ದಶರಥ, ಋಷಿಕುಮಾರನಿಗೆ ಬಿಟ್ಟಿದ್ದೇನೆ, ಬಾಣ ತಗುಲಿದೆ, ಅಯ್ಯೋ ದುಃಖಿಸ್ತಾನೆ, ನನಗೆ ಗೊತ್ತಾಗಲಿಲ್ಲ, ಪ್ರಾಣಿಯಿಂದ ಭ್ರಮೆಗೆ ಒಳಪಟ್ಟೆ ಅಂತ. ಆವಾಗ ಆ ಋಷಿಕುಮಾರ ಹೇಳ್ತಾನೆ, ಏನೇ ತಪ್ಪಾಗಿರಬಹುದು ನಿನ್ನಿಂದ, ಆದರೆ ಇಂಥ ಅಪೂರ್ವ ವಿದ್ಯೆಗಳನ್ನೆಲ್ಲ ಪ್ರಯೋಗಿಸುವ ಮೊದಲು ಒಂದಷ್ಟು ಜಾಗರೂಕರಾಗಿರಬೇಕಲ್ವಾ ಅಂತ ಹೇಳ್ತಾ, ಏನೇ ಇರಲಿ ನನ್ನ ತಂದೆ ತಾಯಿಯಲ್ಲಿ ಇದ್ದಾರೆ ಕಣ್ಣು ಕಾಣದವರು, ಬಳಲಿಕೆ ಬಾಯಾರಿಕೆಯಾಗಿದೆ, ನೀರನ್ನು ಕೊಂಡೋಗಿ ಅವರಿಗೆ ಕೊಡು, ನನ್ನ ಅಗಲಿಕೆಯನ್ನು ಅವರು ಹೇಗೆ ಸಹಿಸ್ತಾರೆ ಅಂತ ಹೇಳುವಂಥದ್ದು ನಂಗೆ ಗೊತ್ತಿಲ್ಲ, ಇನ್ನೂ ಕೂಡ ಅವರಿಗೆ ಸಹಿಸುವ ಶಕ್ತಿ ಇಲ್ಲ, ವೃದ್ಧಾಪ್ಯ ಅವರಿಗೆ, ಹಾಗಾಗಿ ನೀನು ಹೋಗು, ಅವರನ್ನು ಸಮಾಧಾನಪಡಿಸು ಅಂತ ಹೇಳಿ ಇವನು ಕೊನೆ ಉಸಿರೆಳಿತಾನೆ. ದಶರಥ ಮಹಾರಾಜ ಅಲ್ಲಿಗೆ ಬರ್ತಾನೆ. ಬಂದಾಗ ಮಗ ಬಂದ ಅಂತ ಸಂತೋಷದಲ್ಲಿ ನೀರನ್ನು ತಾವೇನೇನು ಸ್ವೀಕರಿಸಬೇಕು, ಆಗ ಗೊತ್ತಾಗುತ್ತದೆ ಬಂದದ್ದು ತಮ್ಮ ಮಗ ಅಲ್ಲ, ಮಗನ ಮೃತ್ಯುವಾಗಿದೆ ಅಂತ ಹೇಳುವಂಥದ್ದು ದಶರಥನಿಂದ ತಿಳ್ಕೊಂಡು ದಶರಥನಿಗೆ ನೋವಿನಿಂದ ಶಾಪ ಕೊಟ್ಟು ಬಿಡ್ತಾರೆ. ಹೇಗೆ ನಮಗೆ ಈ ವೃದ್ಧಾಪ್ಯದಲ್ಲಿ ಈ ಪುತ್ರ ವಿಯೋಗ ಅಂತ ಹೇಳುವಂಥದ್ದು ನಿನ್ನಿಂದ ಸಂಭವಿಸಿತು, ಹಾಗೆ ನೀನೂ ಕೂಡ ನಿನ್ನ ಅಂತ್ಯಕಾಲಕ್ಕೆ ನಿನ್ನ ಮಗನಿಂದ ದೂರವಾಗಿ ಪುತ್ರ ಶೋಕದಿಂದ ನರಳಿ 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 ನೀನು ಸಾಯುವಂತಾಗಲಿ ಅಂತ ಆ ಋಷಿ ದಂಪತಿಗಳು ದಶರಥ ಮಹಾರಾಜನಿಗೆ ಶಾಪ ಕೊಟ್ಟು ತಾವೂ ಕೂಡ ತಮ್ಮ ಅಂತ್ಯವನ್ನು ತಾವು ಕಾಣುತ್ತಾರೆ, ಅವರೂ ಕೂಡ ಸಾವನ್ನಪ್ಪುತ್ತಾರೆ. ಈ ರೀತಿಯಾಗಿ ನನಗೆ ಆ ಶಾಪದಿಂದಾಗಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ತನ್ನ ಮನಸ್ಸಲ್ಲಿದ್ದಂಥ ಆ ದುಃಖವನ್ನು, ಆ ವಿಚಾರವನ್ನು ಕೌಸಲ್ಯ ಬಳಿಯಲ್ಲಿ ದಶರಥ ಹೇಳಿಕೊಳ್ತಾನೆ. ಇಷ್ಟು ಚಿಂತನೆಗಳೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುವ. ಮುಂದಿನ ಕಥಾಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿಕೊಳ್ಳುವ. ಶುಭವಾಗಲಿ. ಶ್ರೀರಾಮಚಂದ್ರ ಅರ್ಪಣಮಸ್ತು.